ಏನೇನಿದೆ ಈಗ ಈಗ ನಾನೀಗ ಹಣ್ಣುಗಳ ವಿಚಾರಕ್ಕೆ ಬರೋಣ. ಹ್ಮ್. ಯಾವ್ಯಾವ್ದನ್ನ ಹೇಗ್ ನೋಡ್ಬೇಕು? ಯಾವ್ದ್ರಿಂದ ಹುಷಾರಾಗಿರ್ಬೇಕು? ಮೇಡಮ್ ಈಗ ನಾವು ಒಂದ್ ಒಂದು 4-5. ನಾವು ಯಾವುದೇ ಈಗ ನೀವು ಮಾಡೇ ಸೂಪರ್ ಮಾರ್ಕೆಟ್ಸ್ ಆಗಿರ್ಬೋದು, ನೀವು ಎಲ್ಲಿ ಪರ್ಚೇಸ್ ಮಾಡ್ತಿದ್ದಾರೋ ಆ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತದೆ. ಒಂದು ಈಗ ಪ್ಲೇಸು. ಅಲ್ಲಲ್ಲ, ಈಗ ಫಾರ್ ಎಕ್ಸಾಂಪಲ್ ನೀವು ఇప్పుడు ಇದೆಲ್ಲ ಹೆಂಗೆ ನಡೀತದೆ ಬೇರೆ ಕಡೆ ಎಲ್ಲೋ ರದ್ದಿ ಮಾರ್ಕೆಟ್ ಪ್ಲೇಸಲ್ಲಿ ಅಲ್ಲಿ ಇಲ್ಲಿ ಅದೆಲ್ಲ ನಡೀತದೆ. ಈ ಸೂಪರ್ ಮಾರ್ಕೆಟ್ಸ್ ಆಗಿರ್ಬೋದು ಇಲ್ಲಾಂದರೆ ಕಾರ್ಪೊರೇಟಾಗಲಿ ನೀವು ಎಲ್ಲಿ ಹೋಗಿದ್ರೆ ಕೂಡ ಪ್ರೌಡಾಗಿ ತಗೋಬೋದು. ಏನು 100% ಗ್ಯಾರಂಟಿಲಿ ಪರ್ಚೇಸ್ ಮಾಡ್ಬೋದು. ಯಾಕಂದರೆ Yes. ಎಲ್ಲದು ಕೂಡ ಫಾರ್ಮಿಂದ ಬರುತ್ತದೆ. ಇದು ನಾನೊಬ್ಬನೇ ಅಲ್ಲ, ಈವನ್ ಮೆಟ್ರೋ ಆಗಿರ್ಬೋದು, ಬಿಗ್ ಬಜಾರ್ ಆಗಿರ್ಬೋದು, ಯಾವ್ದು ರಿಲಯನ್ಸ್ ಆಗಿರ್ಬೋದು, ಅವರೆಲ್ಲ ಕೂಡ ಈ ಥರ್ಡ್ ಪಾರ್ಟಿಗಳ ಮೇಲೆ ಡಿಪೆಂಡ್ ಆಗಲ್ಲ. ಡೈರೆಕ್ಟ್ ಫಾರ್ಮಿಂಗ್ನ ಬರ್ತಾರೆ. ಅವರೆಲ್ಲರಿಗೂ ಫಾರ್ಮರ್ಸ್ ಇದ್ದಾರೆ. ಇಟ್ ಇಸ್ ಎ ನೆಟ್ವರ್ಕ್. ಫಾರ್ಮರ್ಸ್ ಇವತ್ತು ದುಡ್ಡು ಸಂಪಾದನೆ ಮಾಡ್ತಾರೆ ಅಂದರೆ ಡೈರೆಕ್ಟಾಗಿ ರಿಲಯನ್ಸ್ಗೆ ಹೋಗ್ತಾರು, ಸಪ್ಲೈ ಮಾಡ್ಕೊತಾರೆ. ಅಲ್ಲಿ ಡೈರೆಕ್ಟಾಗಿ ಹೋಗ್ಬಿಟ್ಟು ತೊಗೋಬೋದು. ರಿಲಯನ್ಸ್ ಆಗಿರ್ಬೋದು, ಮೆಟ್ರೋ ಆಗಿರ್ಬೋದು, ನಾಮದಾರಿ ಆಗಿರ್ಬೋದು, ಲಾಟ್ ಆಫ್ ಕಂಪನೀಸ್ ಇದೆ. ಹ್ಮ್. ಅವೆಲ್ಲ ಕೂಡ ಅವರು ಡೈರೆಕ್ಟ್ ಫಾರ್ಮಿಂದ ತಗೊಂತಾರೆ. ಈ ಕಲರ್ ಹಾಕೋದು ಗಿಲರ್ ಹಾಕೋದು ಏನಿರಲ್ಲ ಅಲ್ಲಿ. ಎಲ್ಲೋ ರದ್ದಿ ಮಾರ್ಕೆಟಲ್ಲಿ ಎಲ್ಲೋ ಒಂದು ಕಡೆ ಏನೋ ಈ ಹೋಲ್ಸೇಲರು ಬಂಡಿಗಳಿಟ್ಟಿರೋರು ಅವರೇನೋ ಮಾಡ್ತಾರೆ. ಅದು ನಮಗೂ ಅಷ್ಟು ಐಡಿಯಾ ಕೂಡ ಇಲ್ಲ. ಬಟ್ ನಾವು ನೋಡಿದೆ, ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಅದು ಕಂಟ್ರೋಲ್ ಇರಲ್ಲ. ಫಸ್ಟ್ ಆಫ್ ಆಲ್ ನಿಮ್ಗೆ ಕಂಟ್ರೋಲ್ ಇರಲ್ಲ. ಅವನು ಎಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾನು, ಏನು ಮಾಡ್ತಾ ಇದ್ದಾನೆ ಅನ್ನೋದು ಕಂಟ್ರೋಲ್ ಸಿಗಲ್ಲ. ಅದು ಪ್ರಾಬ್ಲಮ್. ಇವತ್ತು ನಾನು ನಿಮ್ಮ ಹತ್ರ ಇಲ್ಲಿ ಬಂದೆ ಅಂದರೆ 100 ಕ್ಯಾಮ್ರಲ್ಲಿ ಇಲ್ಲಿ ರೆಕಾರ್ಡ್ ಆಗಿರುತ್ತದೆ. ಇಟ್ ಇಸ್ ಅ ಕಂಟ್ರೋಲ್. ರಿಲಯನ್ಸ್ಗೆ ಬರುತ್ತಂದರೆ ಪ್ರತಿದಿ ಕಂಟ್ರೋಲಿಂಗ್ ಇರುತ್ತದೆ. LVNಗೆ ಬರುತ್ತಂದರೆ ಪ್ರತಿದಿ ಕಂಟ್ರೋಲಿಂಗ್ ಇರುತ್ತದೆ. ನೀವು ಗೇಟ್ ಎಂಟ್ರಿ ಆವಾಗಿನಿಂದ ಯಾವ ಫಾರ್ಮಿಂದ ಬಂದಿದೆ, ಯಾವ ಟೈಮಲ್ಲಿ ಬಂದಿದೆ, ಎಷ್ಟು ಕ್ವಾಂಟಿಟಿ ಬಂದಿದೆ, ಇದರಲ್ಲಿ ರಿಜೆಕ್ಟ್ ಆಗಿದೆ, ಮೆಟೀರಿಯಲ್ ಏನಾಗಿದೆ, ಎಲ್ಲದೂ ಡೇಟಾ ಇರುತ್ತದೆ. ಈ ವೆಜಿಟೇಬಲ್ ನಾವು ಕಾರ್ಪೊರೇಟ್ ಎಲ್ಲ ಸೇಲ್ ಮಾಡ್ತೀವಿ ಅಂದರೆ ನಾವೇನೋ ಅಲ್ಲಿ ಇಲ್ಲಿ ಪರ್ಚೇಸ್ ಮಾಡ್ಕೊಂಡು ಸೇಲ್ ಮಾಡೋಕ್ಕೆ ಆಗಲ್ಲ. ಪ್ರತಿದಿ ಕೂಡ ನಿಮ್ಗೆ ಟ್ರ್ಯಾಕ್ ಇರುತ್ತದೆ. ದಟ್ ಈಸ್ ಕಾಲ್ಡ್ ಟ್ರೇಸಬಿಲಿಟಿ ಅಂಟಾರು. ಬ್ಯಾಕ್ ಎಂಡು ಎಲ್ಲದೂ ಎಂಟ್ರೀಸ್ ಇರುತ್ತದೆ. ಎಷ್ಟು ಗಾಡಿಗಳಲ್ಲಿ ನೀವು ಇದು ಮಾಡಿದರು ಅದನ್ನೇ ಹೇಳಿದಲ್ಲ. ಈಗ ಗಾಡಿ ನಾವು ಮಧ್ಯದಲ್ಲಿ ಸ್ಟಾಪ್ ಆಯಿತು. KFCನಲ್ಲಿ ಅವಳು ಹೋದ ತಕ್ಷಣ ಇಮಿಡಿಯೇಟ್ಲಿ ತೊಗೊಂಡ್ಬಿಡಲ್ಲ ಅವರು. ನಾವು ಗಾಡಿ ಹೋದ ತಕ್ಷಣ ಬಂದಿದ್ದೆ ಟಕ್ಕನ ಹಾಕಲ್ಲ. ಅವನು ಹೋಗಿ ಪ್ರತಿ ಪ್ಯಾಕೆಟು ಟೆಂಪರೇಚರ್ ಚೆಕ್ ಮಾಡ್ತಾನೆ. ಫಸ್ಟು ಡ್ರೈವರ್ನ ಚೆಕ್ ಮಾಡ್ತಾವೆ. ನೀವೇನೋ ಕುಡಿ ಬಂದಿದ್ದಾನ, ಇಲ್ಲ ನೀವು ಸೇವಿಗೆ ಮಾಡ್ಕೊಂಡು ಬಂದಿಲ್ಲ, ಇವನು ಯೂನಿಫಾರ್ಮ್ ಇದೆ ಇಲ್ಲ, ಇವನಿಗೆ ಡ್ರೈವಿಂಗ್ ಲೈಸೆನ್ಸ್ ಇದೆ ಇಲ್ಲ, ಇವನು ನಮ್ಮ ರೆಕಾರ್ಡ್ಸ್ ಎಲ್ಲ ಇನ್ವಾಯ್ಸಸ್ ಆಗಿರ್ಬೋದು, ನಾವು ಅವನಿಗೆ ID ಕಾರ್ಡ್ ಆಗಿರ್ಬೋದು ಎಲ್ಲ ಕೊಟ್ಟಿರ್ತೀವಿ. ಅದಾದಮೇಲೆ ದೆನ್ ಈಸ್ ಗೋಯಿಂಗ್ ಟು ವೆಹಿಕಲ್ ಟೆಂಪರೇಚರ್ ಚೆಕ್. ವೆಹಿಕಲ್ ಕಂಡೀಷನ್ ಕೂಡ ಇರಬೇಕು. ಮಡ್ವೆ ಇದೆ ಇಲ್ಲಾಂದರೆ ದಟ್ಟಿಯಾಗಿದ್ದರೆ ಕೂಡ ಅವ್ನು ತಗೊಳಲ್ಲ. ವೆಹಿಕಲ್ ಔಟ್ಸೈಡ್ ಕೂಡ ದಟ್ಟಿ ಇದ್ದರೆ ಈಸ್ ನಾಟ್ ಟೇಕನ್. ಇಮಿಡಿಯೇಟ್ಲಿ ನನ್ನ ಕಾಲ್ ಬರುತ್ತದೆ, ನಿಮ್ಮ ವೆಹಿಕಲ್ ಈ ಥರ ಇದೆ, ಈ ಥರ ಇದೆ. ಸೊ ಯೂಶಲಿ ನೀವೇನ್ ಮಾಡ್ತೀರಿ? ಅಕಸ್ಮಾತ್ ಬಂದಾಗಲ್ಲ ಬರುತ್ತದೆ. ಬರುವಾಗ ಇಮಿಡಿಯೇಟ್ಲಿ ಆ್ಯಕ್ಷನ್ ತೊಗೋಬೇಕು ನಾವು. ಇಮಿಡಿಯೇಟ್ಲಿ ಅವ್ರು ರಿಜೆಕ್ಟ್ ಮಾಡ್ತಾರೆ. ಬೇರೆ ಗಾಡಿಯಲ್ಲಿ ಕಳಿಸ್ಬೇಕು ನಾನು. ಐ ವಾಂಟ್ ಟು ರೀಸೆಂಟ್ ವಿತ್ ದ ಸ್ಟಾಕ್. ನಾನು ಸ್ಟಾಪ್ ಮಾಡೋಕ್ಕಾಗಲ್ಲ. ಯಾಕಂದರೆ ಔಟ್ಲೆಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟು. ಅವ್ರ ಸೇಲ್ಸ್ ಇರುತ್ತದಲ್ಲ. ನನ್ನ ಇಷ್ಟಾನುಸಾರ ಸ್ಟಾಪ್ ಮಾಡಿದರೆ ಅದು ನಾನು ಡೆಬಿಟ್ ಮಾಡ್ತಾರೆ. ಇಲ್ಲಿ ದುಡ್ಡು ಮುಖ್ಯ ಅಲ್ಲ ಅವರಿಗೆ, ರಿಲೇಷನ್ಶಿಪ್ಪು, ಲಾಂಗ್ ಟೈಮ್ ಬಿಸ್ನೆಸ್ ಅಲ್ಲ ಇದು. ಇಮಿಡಿಯೇಟ್ಲಿ ನಾವು ವಿತಿನ್ ಹಾಫ್ ಆನ್ ಅವರು ಬೇರೆ ವೆಹಿಕಲಲ್ಲಿ ಆ ವೆಹಿಕಲ್ ರಿಟರ್ನ್ ಬರೋಕ್ಕೆ ಕಳಿಸ್ಬೇಕು ನಾನು. ಸೊ ಈ ವಾಟರ್ಮೆಲನ್ನು, ಡ್ರ್ಯಾಗನ್ ಫ್ರೂಟ್ಸ್ ಅಲ್ಲೆಲ್ಲ ಆರ್ಟಿಫಿಷಿಯಲ್ ಕಲರ್ ಹಾಕ್ತಾರೆ ಅಂತೆಲ್ಲ ಊಹಾಪೋಹಗಳಿದೆ. ಇದು ನಿಜಾನಾ? ಮೇಡಮ್ ನಿಜ, ಅದನ್ನೇನು ಹೇಳ್ತಾ ಇಲ್ಲ. ನಿಜ ಇದಾನೆ, ನಾವೇನು ನೋಡಲಿಲ್ಲ. ಇಟ್ ಈಸ್ ವೆರಿ ಕ್ಲಿಯರ್. ನಾವು ಮತ್ತೆ ಕೂಡ ಹೇಳ್ತೇನಲ್ಲ, ನೀವು ಈಗ ಎಲ್ಲಿ ನೀವು ಸೂಪರ್ ಮಾರ್ಕೆಟ್ ಆಗಿರ್ಬೋದು, ಇವಾಗ ಎಲ್ಲರೂ ಕೂಡ ಕಸ್ಟಮರ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ವೆರಿ ಕ್ಲವರ್ಸ್ ಆಗಿದ್ದಾರೆ. ಎಲ್ಲೋ ರದ್ದಿ ಮಾರ್ಕೆಟ್ಗಳಲ್ಲಿ, ಸಿಟಿ ಮಾರ್ಕೆಟು ಅಲ್ಲಿ ಇಲ್ಲಿ ಎಲ್ಲೋ ರದ್ದಿ ಮಾರ್ಕೆಟ್ಗಳಲ್ಲಿ ಇಲ್ಲ ಬಂಡಿಗಳಲ್ಲೋ ಏನೋ ಒನ್ ಆರ್ ಟು ಪೀಪಲ್ ಮಾಡ್ಬೋದೋ ಮಾಡಿಲ್ಲ, ನಾವು ಕಣ್ಣಾರ ನೋಡಲಿಲ್ಲ. ಸರಿ, ಸುಮ್ಮನೆ ನಾವು ಐ ಕ್ಯಾನಾಟ್ ಬ್ಲೇಮ್ ಎನಿಥಿಂಗ್. ಬಟ್ 99% ಇವಾಗ ಎಲ್ಲದು ಕೂಡ ಫಾರ್ಮಿಂದ ಬರ್ತಾ ಇದೆ ಎಲ್ಲರಿಗೂ. ನಾನು ಒಬ್ಬರಿಗೆ ಅಲ್ಲ, ಫಾರ್ಮ್ ಲೆವೆಲಲ್ಲಿ ಈ ಥರ ಎಲ್ಲ ಚಾನ್ಸಸ್ಸೇ ಇಲ್ಲ. ಇದು ಮೇಜರ್ ಏನಾಗುತ್ತೆ, ಫ್ರೂಟ್ಸಲ್ಲಿ ಏನಾಗುತ್ತದಂದರೆ ಜಲ್ದಿ ಕಲರ್ ಬರಬೇಕು, ಜಲ್ದಿ ಅದು ಇದಾಗಬೇಕು, ಹಣ್ಣು ಆಗಬೇಕನ್ನಿ ಈ ಕೆಲಸಗಳೆಲ್ಲ ಮಾಡ್ತಾರೆ. ಸೊ ಎಲ್ಲೆಲ್ಲಿ ಕಲರ್ ಹಾಕ್ತಾರೆ? ಕಲರ್ ಅಲ್ಲ ಮೇಡಮ್, ಈಗ ಪೌಡರ್ಸು ಅದೆಲ್ಲ ಬಂದಿದೆ. ಈಗ ಮ್ಯಾಂಗೋ ಎತ್ಕೊಂಡ್ರೆ ನೀವು ಕಾಯಿದ್ರೆ ತಗೊಳಲ್ಲ. ಅವ್ರೇನು ಗೊತ್ತಾ, ಒಂದು ಪೌಡರ್ ಥರ ಇದು ಹಾಕ್ಬಿಟ್ಟು ಮುಚ್ಚಿಬಿಟ್ರೆ ಬೆಳಗ್ಗೆಲ್ಲ ಕಲರ್ ಬಂದುಬಿಡ್ತದೆ. ಅದು ಹಾಕಿದೀವಲ್ವ ಅಂತ ನಾನು ಹೆಂಗೆ ಐಡೆಂಟಿಫೈ ಮಾಡೋದು? ಗೊತ್ತಾಗ್ಬಿಡ್ತದೆ. ಅಂದರೆ ಸ್ಮೆಲ್ ನೋಡ್ಬೋದು. ಈಗ ಬೇರೆ ನೀವು ಇದರಲ್ಲಿ ನೀವು ವಾಶ್ ಮಾಡಿದ ತಕ್ಷಣ ಗೊತ್ತಾಗ್ಬಿಡ್ತದೆ. ಸ್ಮೆಲ್ ನೋಡಿದ್ರೆ ಗೊತ್ತಾಗ್ಬಿಡ್ತದೆ. ಒರಿಜಿನಾಲಿಟಿ అనేది ಯಾವತ್ತೂ ಗೊತ್ತಾಗ್ಬಿಡ್ತದೆ. ಈಗ ನೀವು ಅಲ್ಲೇ ಡೈರೆಕ್ಟ್ ಈಗ ನಾವು ಕೂಡ ಮ್ಯಾಂಗೋ ಇದು ಮಾಡ್ತೀವಿ. ಡೈರೆಕ್ಟ್ ನಮ್ಮ ಇದರಲ್ಲಿ ತೊಗೊಂಡು ಬರುವಾಗ ಆ ಸ್ಮೆಲ್ ಭಾರಿ ಚೆನ್ನಾಗಿರುತ್ತದೆ, ಜೋರಾಗಿರುತ್ತೆ.
ಇದು ಈಗ ನೀವು ಒರಿಜಿನಲ್ ಪರ್ಫ್ಯೂಮ್‌ಗೆ, ಡೂಪ್ಲಿಕೇಟ್ ಪರ್ಫ್ಯೂಮ್‌ಗೆ ಗೊತ್ತಾಗಲ್ಲ ಮೇಡಮ್. ಇಲ್ಲಿ ಪರ್ಫ್ಯೂಮೇ ಇರಲ್ಲ. ಅದೇ ಹಣ್ಣಾಗಿಲ್ಲನೇ ಅದು ಅಷ್ಟೊಂದು ಸ್ಮೆಲ್ಲೂ ಬರಲ್ಲ ಅದು. ಸ್ಮೆಲ್ಲು ಬರಲ್ಲ. ಆ ಕಲರ್ ಕೂಡ ಡಲ್ ಆಗಿರುತ್ತದೆ. ಸೊ ಇದು ಒಂದಿದು. ಹ್ಮ್. ಮತ್ತೆ ಇವತ್ತಿಗೆ ಎಕ್ಸಾಟಿಕ್ ಹ್ಮ್. ಫ್ರೂಟ್ಸ್ ಅಂತ ನೀವು ತುಂಬ ನೋಡಿರ್ತೀರಲ್ಲ. ಈಗ ರಾಂಬುಟಾನ್ ಬಂದಿದೆ, ಅವಕಾಡೋ, ಇವೆಲ್ಲ ಇವತ್ತಿಂದು. ಈಗ ಒಂದು 20-30 ವರ್ಷದ ಮುಂಚೆ ಎಲ್ಲ ಇದಕ್ಕೆಲ್ಲ ಇದೇ ಇರಲಿಲ್ಲ. ಡ್ರ್ಯಾಗನ್ ಫ್ರೂಟು ಹೌದು. ಇದೆಲ್ಲ. ಸೊ ಈ ಥರ ಹಣ್ಣುಗಳನ್ನು ಆಯ್ಕೆ ಮಾಡಬೇಕಾದಾಗ ನಾನು ಯಾವ್ಯಾವ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು? ಮೇಡಮ್ ಫ್ರೂಟ್ಸ್ ಎಲ್ಲದು ಕೂಡ ಇವಾಗ ಡ್ರ್ಯಾಗನ್ ಫ್ರೂಟ್ಸ್ ಇದೆಲ್ಲ ಕೂಡ ನಾವು ಲೋಕಲ್ ಫಾರ್ಮರ್ಸೇ ಗ್ರೋ ಮಾಡ್ತಾ ಇದ್ದಾರೆ ಇವಾಗ. ಹ್ಮ್ ಅವಕಾಡೋ ಅದು ಹೋಗಿದ್ರೆ ಈ ಕಡೆ ಎಲ್ಲ ಊಟಿ ಕಡೆ ಬೇರೆ ಬೇರೆ ಕಡೆ ಇದು ಗ್ರೋ ಮಾಡ್ತಾ ಇದ್ದಾರೆ. ಸರಿ. ಇದರಲ್ಲಿ ಏನೋ ಭಯ ಬಿಟ್ಬಿಟ್ಟು ಏನೋ ಅದು ಮಾಡಿದೆ, ಯಾರೋ ಒಂದು ಕಡೆ ತಪ್ಪು ಮಾಡಿದಾರನಿ, ಇಲ್ಲಾಂದ್ರೆ ಯಾವನೋ ಇದು ಮಾಡಿದಾರನಿ, ಅದೇನು ಹುಷಾರಾಗೆ ನಾವು ಏನು ಅದಕ್ಕೆ ಆಪರೇಷನ್ ಮಾಡೋಕ್ಕಾಗಲ್ಲ. ನಾವು ಪರ್ಚೇಸ್ ಮಾಡೋ ಪ್ಲೇಸ್ ಕರೆಕ್ಟಾಗಿ ಇದೆ ನೋಡ್ಕೊಂಡಿದ್ರೆ ಸಾಕು. ಇಟ್ ಈಸ್ ವೆರಿ ಕ್ಲಿಯರ್. ಹ್ಮ್ ನೀವು ಎಲ್ಲಿ ಹೋಗಿದ್ರೆ ಕೂಡ ಈಗ ಇವಾಗ ನೀವು ಆರ್ಡ್ರ್ ಮಾಡ್ತೀರಿ, ನಾಮದಾರಿಲಿ ಆರ್ಡ್ರ್ ಮಾಡ್ಬೋದು, ಇಲ್ಲಾಂದ್ರೆ ಆನ್ಲೈನಲ್ಲಿ ಆರ್ಡ್ರ್ ಅವೆಲ್ಲ ಕೂಡ ಪಕ್ಕಾ ರೆಕಾರ್ಡ್ ಇರುತ್ತದೆ ಅವ್ರಿಗೆ. ಅವೆಲ್ಲ ಕೂಡ ಸೊ ಡೈರೆಕ್ಟ್ ಫಾರ್ಮಿಂದ ಸೋರ್ಸ್ ಇಸ್ ಬರುತ್ತದೆ. ಇಂಪಾರ್ಟೆಂಟ್. ಸೋರ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಅವರೆಲ್ಲ ಸೋರ್ಸಿಂಗಲ್ಲಿ ಇರ್ತಾರೆ. ಅದಕ್ಕೊಂದು ಟೀಮ್ ಇರುತ್ತದೆ, ಅದಕ್ಕೊಂದು ನೆಟ್ವರ್ಕ್ ಇರುತ್ತದೆ. ಇವಾಗ ರಿಲಯನ್ಸಲ್ಲಿ ಹೋಗ್ಬಿಟ್ಟು ಒಂದು ಇಂಜೆಕ್ಷನ್ ಹಾಕ್ಕೊಳ್ಬೇಕು ಆಗಲ್ಲ, ಅದಾಗಲ್ಲ. ಯಾವುದೋ ಒಂದು ಫ್ರೂಟು ಗಡಿಬಿಡಿ ಮಾಡಿಬಿಟ್ರೆ, ಯಾಕಂದರೆ ಅಲ್ಲಿ ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ಜನ ಇರ್ತಾರೆ ಅಲ್ಲಿ. ಯಾರೂ ತಪ್ಪು ಮಾಡೋಕ್ಕೆ ಆ ಥರ ಇದು ಮಾಡೋಕ್ಕೆ ಹೇಗೆ ನೀಡಿ ಇಲ್ಲ. ಯಾರೋ ಇಂಡಿವಿಜುವಲ್ ಆಗಿ ಇದು ಮಾಡುವಾಗ ಕಕ್ಕೂರ್ದು ಏನೋ ಮಾಡಿಬಿಟ್ಟು ಏನೋ ಸ್ಪೀಡ್ ಆಗಬೇಕು, ಏನೋ ಯಾರೋ ಯಾಕಡೋ ಮಾಡಿದ್ದಾರೆ ಅಂದರೆ ಅದನ್ನು ಹ್ಮ್ ನಾವು ಇದು ಮಾಡೋಕ್ಕಾಗಲ್ಲ. ಬಟ್ 99% ಆ ಥರ ಚಾನ್ಸಸ್ ಇಲ್ಲ. ಏನೋ ಒಂದು ಈಗ ವಿಡಿಯೋಕ್ಕೋಸ್ಕರ ಕೂಡ ಏನೋ ಅವರೇ ಮಾಡಿಬಿಡ್ತಾರೋ, ಏನೋ ಒಂದು ಅದು ಮಾಡಿಬಿಟ್ಟು ಏನೋ ಹಾಕ್ತಾರೋ. ಇರ್ಬೋದು. ಇವಾಗ ನೋಡ್ತಾ ಇದ್ರಲ್ಲ, ಮನುಷ್ಯನ ಚೇಂಜ್ ಮಾಡಿಬಿಟ್ಟು ಇವನು ಹಂಗಿದೆ ಹಿಂಗಿದಾನೆ ಇಲ್ಲಿ ತೋರಿಸ್ತಾ ಇರ್ತಾರೆ. ಅದಕ್ಕೆ ಒಂದು ಕೆಲವು ಜನ ತಯಾರಾಗಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ಭಯ ಬೀಳ್ಸೋಕ್ಕೆ ಎಷ್ಟನ್ನ ಭಯ ಬೀಳಿಸ್ಬೋದು. ಸೊ ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳೋಷ್ಟಿಲ್ಲ. ಸೋರ್ಸ್ ಕರೆಕ್ಟ್ ಆಗಿದ್ರೆ ಸೋರ್ಸ್ ಅದು. ಈಗ ನೀವು ಎಲ್ಲೇ ಗೊತ್ತು, ಈಗ ನೀವು ಈಗ ವೇರೆವರ್ ಯು ಕ್ಯಾನ್ ಪರ್ಚೇಸ್. ಈಗ ನೀವು ಎಲ್ಲದು ಈಗ 90% ಎಜುಕೇಟರ್ಸ್ ಆಗಿರ್ಬೋದು, ಸಾಫ್ಟ್ವೇರ್ಸ್ ಆಗಿರ್ಬೋದು, ನಿಮ್ಮಂಥವರೆಲ್ಲ ಕೂಡ ಸೂಪರ್ ಮಾರ್ಕೆಟ್ಸಲ್ಲಿ ತಗೊಳ್ತಾ ಇದ್ದಾರೆ. ಸೂಪರ್ ಮಾರ್ಕೆಟ್ಸ್ ಆಗಿರ್ಬೋದು, ಆನ್ಲೈನಲ್ಲಿ ಇದೆಲ್ಲ ಕೂಡ ಟ್ರೇಸಬಿಲಿಟಿ ಇದೆ. ಅವ್ರಿಗೆಲ್ಲ ಕಲೆಕ್ಷನ್ ಸೆಂಟರ್ಸ್ ಇದೆ. ಅವ್ರಿಗೆಲ್ಲರಿಗೂ ಪ್ರತಿಯೊಂದು ಕಡೆ CCs ಇದೆ. ಪ್ರತಿಯೊಂದು ಕಡೆ ಫಾರ್ಮರ್ಸ್ ಇರ್ತಾರೆ, ವೆಂಡರ್ಸ್ ಕೋಡ್ ಆಗಿರ್ತಾರೆ. ಎಲ್ಲ ಕೂಡ ಡೇಟಾ ಇರುತ್ತೆ. ಇಷ್ಟೊತ್ತಿಗೆ ಒಂದು ರೀಸೆಂಟಾಗಿ ಒಂದು ಕಾಂಟ್ರವರ್ಸಿ ಆಯ್ತಲ್ಲ ಸರ್. ಈ ಯಾವ್ಯಾವುದೋ ಕೊಚ್ಚೆ ನೀರಲ್ಲೆಲ್ಲ ಬೆಳೀತಾ ಇದ್ದಾರೆ, ನೀವು ತಿನ್ನೋ ಸೊಪ್ಪುಗಳು ಅಥವಾ ಇದು ಯಾವುದು ಅಂತ ಒಂದು ಕಾಂಟ್ರವರ್ಸಿ ಆಗಿತ್ತು. ನ್ಯೂಸ್ ಚಾನಲ್ ಎಲ್ಲ ಕಡೆ ಬಂದಿತ್ತು. ಅವಾಗಿಂದ ಏನಂದರೆ ಇದೆ, ನಾವು ಒಂದು ಬ್ರ್ಯಾಂಡೆಡ್ ಬಟ್ಟೆ ಹಾಕೊಂಡ್ರೆ, ಈಗ ಉದಾಹರಣೆಗೆ ನಾನು ಇವತ್ತು ಟಾಮಿ ಶರ್ಟ್ ಹಾಕೊಂಡಿದ್ದೀನಾ ಅಂತ ಈ ಥರದ್ದೆಲ್ಲ ಕೇಳ್ತೀವಿ. ನಾನು ತಗೊಳ್ಳೋ ತರಕಾರಿಗೆ ಬ್ರ್ಯಾಂಡೇ ಇಲ್ಲ. ಮೇಡಮ್ ಸೊ ಈಗ ಈ ಥರ ನೋಡಿ, ವಾಟರ್ అనేది ನಿಮಗೂ ಗೊತ್ತು, 99% ಬೋರ್ವೆಲ್ಸಲ್ಲೇ ಬರುತ್ತದೆ ವಾಟರು. ಎಲ್ಲೋ ಒಂದು ಸೈಡ್ ಕಾಲುವೆಗಳಲ್ಲೋ ಇನ್ನೊಂದು ಕಡೆ ಅವ್ರು ನೀರು ಇದು ಮಾಡ್ತೀರಂದರೆ ಯಾರೋ 1 or 2 ಪೇಪರ್ಸ್ ಏನೋ ಮಾಡಿರ್ಬೋದು. ಬಟ್ 99% ಬೋರ್ವೆಲ್ಸಿಂದ ವಾಟ್ರ್ ಬರೋದು, ಪ್ಯೂರ್ ವಾಟ್ರ್ ಬರುತ್ತದೆ. ನಾವು ಅಂದರೆ RO ವಾಟ್ರೇ ಯೂಸ್ ಮಾಡ್ತೀವಿ. ಲೀಫಿ ಐಟಮ್ಸ್ ಎಲ್ಲ ಕೂಡ RO ವಾಟ್ರೇ ಯೂಸ್ ಮಾಡ್ತೀವಿ. ಇನ್ನೊಂದು ನಮ್ಮದು ಪ್ರಾಡಕ್ಟ್ ಬಂದರೆ ಕೂಡ ನಾವು ವಾಷಿಂಗ್ ಇರುತ್ತದೆ. ನೀವು ನೋಡಿದ್ರು ವಾಷಿಂಗು ಫಸ್ಟು RO ವಾಟ್ರಲ್ಲಿ ವಾಶ್ ಮಾಡ್ತೀವಿ. ವೆಜಿಟೇಬಲ್ಸು ಬಂದ ತಕ್ಷಣ ಇಮಿಡಿಯೇಟ್ಲಿ RO ವಾಟ್ರ್ ಆದಮೇಲೆ ಮತ್ತೆ ಸುಮೋ ಟ್ಯಾಬ್ಲೆಟ್ ಯೂಸ್ ಮಾಡ್ತೀವಿ. ಸುಮೋ ಟ್ಯಾಬ್ಲೆಟ್ ಅಂದರೆ ಸುಮೋ ಟ್ಯಾಬ್ಲೆಟ್ ಏನಾದರೆ ಬ್ಯಾಕ್ಟೀರಿಯಾಸ್ ಇದ್ದರೆ ಕೂಡ ಅದು ಸ್ಕಿಲ್ ಮಾಡಿಬಿಡ್ತದೆ. ಅದೇ 3 ಮಿನಿಟ್ಸ್ ಪೆಸ್ಟಿಸೈಡ್ಸ್ ಎಲ್ಲ ಏನಾದರೂ ಇರ್ಬೋದು, ಮನುಷ್ಯಗೆ ಹಾನಿಯಾಗೆ ಏನಿದ್ರೆ ಕೂಡ ಅದು ಇದಾಗುತ್ತೆ. ಸುಮೋ ಟ್ಯಾಬ್ಲೆಟ್ ಸುಮೋ ಟ್ಯಾಬ್ಲೆಟ್ ಎಲ್ಲ ಕಡೆ ಸಿಗತ್ತಾ? ಎಲ್ಲ ಕಡೆ ಸಿಗಲ್ಲ. ನಾವು ಸ್ವಲ್ಪ ನೀವುಗಳು ಪ್ರಾಸೆಸಿಂಗ್ ಇವ್ರಲ್ಲಿ ನಾವು ಅದು ಯೂಸ್ ಮಾಡಬೇಕು. ಯಾಕಂದ್ರೆ ಕೆಲವ್ರು ಮನೆಗಳಲ್ಲಿ ತುಂಬಾ ಇರ್ತಾರೆ, ಮನೆಗೆ ತಂದು ಇಷ್ಟೆಲ್ಲ ನೀರಲ್ಲಿ ನೆನೆಸಿ ಸ್ವಲ್ಪ ಹೊತ್ತು ಆದ್ಮೇಲೆ ಹಣ್ಣು ಅದು ತರಕಾರಿ ಏನು ತಿಂತಾರೆ. ಅವರು ಅದು ಯಾಕಂದ್ರೆ ಜಾಸ್ತಿ ಹಾಕಿದ್ರೆ ಕೂಡ ಮತ್ತೆ ಪ್ರಾಬ್ಲಮ್ ಆಗುತ್ತದೆ. ಅದಕ್ಕೆ ನಮಗೆ ಇದು ಆಸ್ ಪರ್ SOP ಪ್ರಕಾರ, ಆಸ್ ಪರ್ ಕಂಪನಿ ನಾಮ್ಸ್ ಅವ್ರು ಸ್ಟ್ಯಾಂಡರ್ಡ್ ಏನಿರ್ತಾರೋ ಆಪರೇಟಿಂಗ್ ಪ್ರೊಸೀಜರ್. ಅದ್ರ ಪ್ರಕಾರ ನಾವು ಇಷ್ಟು ಲೀಟರ್ಗೆ ಇಷ್ಟು ಟ್ಯಾಬ್ಲೆಟ್ಸ್ ಯೂಸ್ ಮಾಡಬೇಕನ್ನೋ ಇರ್ತದೆ. ಅದು ಕ್ವಾಲಿಟಿ ಅವ್ರು ಇರ್ತಾರೋ. ಅದು ಫಸ್ಟು RO ವಾಟ್ರ್ ವಾಶ್ ಆದ ತಕ್ಷಣ ನೆಕ್ಸ್ಟ್ ವಾಟ್ರ್ ಬಂದ್ಬಿಟ್ಟು ಸುಮೋ ಟ್ಯಾಬ್ಲೆಟ್ಸಲ್ಲಿ 3 ಮಿನಿಟ್ಸ್ ಯೂಸ್ ಮಾಡ್ತೇವೆ, ವಾಶ್ ಸರಿ ಮಾಡ್ತಾರೆ. ಸರಿ. ಅದಾದಮೇಲೆ ಮತ್ತೆ ವಿತ್ ಐಸ್ ವಾಟರ್, ROನಲ್ಲಿ ಐಸ್ ವಾಟರ್ ಮಾಡ್ತೀವಿ ಅದ್ ಮಾಡಿದಾಗ +4 ಏನಾಗುತ್ತೆ? ಟೆಂಪ್ರೇಚರಲ್ಲಿ. ಸೊ ಈ ಥರ ನಾವು ವಾಶ್ ಮಾಡುವಾಗ ಕಂಪ್ಲೀಟ್ ಬ್ಯಾಕ್ಟೀರಿಯಾಸ್ ಕಿಲ್ ಆಗುತ್ತದೆ. ಯಾವುದೇ ಪ್ರಾಬ್ಲಮ್ ಮನುಷ್ಯಗೆ ಇದಾಗಲ್ಲ. ಅದಾದಮೇಲೆ ವಾಶ್ ಆದಮೇಲೆ ಕೂಡ ಪ್ರಾಡಕ್ಟ್ ಡ್ರೈ ಮಾಡ್ತೀವಿ, ಫುಲ್ಲು ಡ್ರೈ ಮಾಡ್ತೀವಿ, ಆ ವಾಟರೆಲ್ಲ ತೆಗೆದು ಬಿಡ್ತೀವಿ. +4 ಟೆಂಪ್ರೇಚರಲ್ಲಿ ಯಾಕೆ ವಾಶ್ ಮಾಡೋದು? ವಾಶ್ ನಿಮಗೆ ಟೆಂಪ್ರೇಚರ್ ಬರಬೇಕಲ್ಲ, ಇದು ಪ್ರಾಡಕ್ಟ್ ಇದಿರಬೇಕಲ್ಲ, ಸೆಲ್ಫ್ ಲೈಫ್ ಬರಬೇಕಲ್ಲ.